Hey everyone, so today in this video I'm going to explain class 10th second language Kannada Coffee Kappu. So this was written by Gururaj Karjgi, and here in the new NCERT it's written as Coffee Cup. Okay, so this is a very easy chapter to the point of view of the students who don't understand Kannada and like to by heart difficult words. But in this chapter there are not many, I think no very difficult words in this chapter, so it will be easy and a scoring chapter. Okay, so let's begin. ಒಂದು ಬಾರಿ ಒಂದೇ ಶಾಲೆಯಲ್ಲಿ ಕಲಿತು ನಂತರೇ ಬೆಳೆದು ದೊಡ್ಡವರಾದ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ಹೆಡ್ ಮಾಸ್ತರರ ಮನೆಗೆ ಹೋದರು. ಸೊ ಒಂದು ಬಾರಿ ಮೀನ್ಸ್ ಲೈಕ್ ಮೆನಿ ಆಫ್ ದ ಸ್ಟೋರೀಸ್ ವಿಚ್ ಬಿಗನ್ ಲೈಕ್ ಒನ್ಸ್ ಅಪಾನ್ ಅ ಟೈಮ್. ಸೊ ಸಿಮಿಲರ್ಲಿ ಒಂದು ಬಾರಿ, ಸೊ ಒನ್ಸ್ ಅಪಾನ್ ಅ ಟೈಮ್ ಒಂದೇ ಶಾಲೆಯಲ್ಲಿ, ಸೊ ಆಫ್ ದ ಸೇಮ್ ಸ್ಕೂಲ್, ಕಲಿತು ನಂತರ ಮೀನ್ಸ್ ಸ್ಟಡೀಡ್, ಬೆಳೆದು ದೊಡ್ಡವರಾದ ಮೀನ್ಸ್ ಗ್ರೋನ್ ಅಪ್ ಸ್ಟೂಡೆಂಟ್ಸ್, ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ಹೆಡ್ ಮಾಸ್ತರರ ಮನೆಗೆ ಹೋದರು. ಸೊ ಹೌಸ್ ಆಫ್ ದ headmaster. Okay, and they were grown up now, they were not students, so they were grown up and they knew how life is, so they went to share their experience and to meet their headmaster. Okay, ಅವರು ನಿವೃತ್ತಿಯಾಗಿ ಎಷ್ಟು ವರ್ಷಗಳಾಗಿವೆ ಮೀನ್ಸ್ it had been many years since he retired. The headmaster was a retired teacher now. Okay, he wasn't teaching in the school, he was retired. Okay, ಈ ಎಲ್ಲ ವಿದ್ಯಾರ್ಥಿಗಳನ್ನು ಕಂಡು ಅವರಿಗೆ ತುಂಬ ಸಂತೋಷ. ಸೊ ವೆನ್ ವಿ go to a school after long time, teachers feel happy seeing us grown up when we were very young, studying in the hands of the teacher. So similarly he also finds it pleasant to see them after such long years. Okay, so after such long time he saw his students, so he felt very happy. Okay, ಈ ಎಲ್ಲ ವಿದ್ಯಾರ್ಥಿಗಳನ್ನು ಕಂಡು ಅವರಿಗೆ ತುಂಬ ಸಂತೋಷ. ಸೊ he was very happy. ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ. ಮೀನ್ಸ್ ಫಾರ್ ಅ ಗುಡ್ ಟೀಚರ್, ನಿಜವಾದ ಶಿಕ್ಷಕನಿಗೆ ಮೀನ್ಸ್ ಫಾರ್ ಅ ಗುಡ್ ಲೈಕ್ and a dedicated teacher, he feels his student, he feels happy with his students more rather than his own children. ತಮ್ಮ ಸ್ವಂತ ಮಕ್ಕಳಿಗಿಂತ ಮೀನ್ಸ್ ಲೈಕ್ ಮೋರ್ ದ್ಯಾನ್ ಹಿಸ್ ಚಿಲ್ಡ್ರನ್, ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗುತ್ತಾರೆ. ಸೊ ಹಿ ಲವ್ಸ್ ಹಿಸ್ ಸ್ಟೂಡೆಂಟ್ಸ್ ಮೋರ್ ದ್ಯಾನ್ ಹಿಸ್ ಓನ್ ಚಿಲ್ಡ್ರನ್. ಹೆಡ್ ಮಾಸ್ತರರು ಸಂಭ್ರಮದಿಂದ ಅವರನ್ನೆಲ್ಲ ಪುಟ್ಟ ಮನೆಯಲ್ಲಿ ಅಲ್ಲಲ್ಲಿ ಕೂಡಿರಿಸಿ ಮಾತನಾಡುತ್ತಿದ್ದರು. ಸೊ HM would happily gather them all in a small house and start the conversation. ಆಗ ಈ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಜೀವನದ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು. ಸೊ ನಾವು ಆಲ್ ಆಫ್ ದಿ ಸ್ಟೂಡೆಂಟ್ಸ್ who are grown up, they know how the difficulties of life, they know the challenges which they face in the life. So all of them, they knew they knew how life is. So all of them, they started speaking about their lives and what experiences they had until now. Okay, ಒಂದಲ್ಲ ಒಂದು ತಕರಾರು, so one dispute or another, so one after the other they started speaking about the difficulties. They began the conversation with the difficulties and hardships they faced in their lives. ಎಲ್ಲ ಕಡೆಗೆ ವ್ಯಾಪಾರ ಕಡಿಮೆ ಆಗುತ್ತಿದೆ. ಸೊ ನಾವು ಫ್ರಮ್ ಹಿಯರ್ ಆನ್ವರ್ಡ್ಸ್ they tell us one by one what are the difficulties. Okay, ಎಲ್ಲ ಕಡೆಗೆ ವ್ಯಾಪಾರ ಕಡಿಮೆ ಆಗುತ್ತಿದೆ. ಸೊ ಬಿಸ್ನೆಸ್, they were losing their business. ರೂಪಾಯಿ ಬೆಲೆ ಕುಸಿಯುತ್ತಿದೆ ಮೀನ್ಸ್ ದ ರುಪಿ ಆರ್ ದಿ ಎಕನಾಮಿ ವಾಸ್ ಫಾಲಿಂಗ್. ಹಣಕ್ಕೆ ಬೆಲೆಯೇ ಇಲ್ಲ ಮೀನ್ಸ್ ಮನಿ ಹ್ಯಾಡ್ ನೋ ವ್ಯಾಲ್ಯೂ. ಮಕ್ಕಳು ಬೆಳೆಯುತ್ತಿದ್ದಾರೆ, ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಮೀನ್ಸ್ ದೇ ವರ್ ಸೇಯಿಂಗ್ ದಟ್ ದ ಚಿಲ್ಡ್ರನ್ ವರ್ ಗ್ರೋಯಿಂಗ್, ಬಟ್ ಟು ಅಂಡರ್ಸ್ಟ್ಯಾಂಡ್ ದೆಮ್ ಇಟ್ ವಾಸ್ ವೆರಿ ಡಿಫಿಕಲ್ಟ್. ದೇ ವರ್ ಫೀಲಿಂಗ್ ವೆರಿ ಡಿಫಿಕಲ್ಟ್ ಟು ನರ್ಚರ್ ದೇರ್ ಕಿಡ್ಸ್. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ನರ್ಚರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದೆಮ್. ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಮೀನ್ಸ್ ಟು ಅಂಡರ್ಸ್ಟ್ಯಾಂಡ್ ದೆಮ್ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಓಕೆ, ಹೀಗೆಲ್ಲ ತೊಂದರೆಗಳ ಸರಮಾಲೆ ಬೆಳೆಯುತ್ತಿತ್ತು. ಸೊ ಒನ್ ಆಫ್ಟರ್ ದಿ ಅದರ್ ದಿ ಕೆಪ್ಟ್ ಆನ್ ಸೇಯಿಂಗ್ ದ ಪ್ರಾಬ್ಲಮ್. ಸೊ ಇಟ್ ಫಾರ್ಮ್ಡ್ ಅ ಸೀರೀಸ್, ಸರಮಾಲೆ, ಸಾರಿ ವೇರ್ ಇಟ್ ಆಗ ಹಿರಿಯ ಸೊ ಹೀಗೆಲ್ಲ ತೊಂದರೆಗಳ ಸರಮಾಲೆ ಬೆಳೆಯುತ್ತಿತ್ತು. ಸೊ ಸೀರೀಸ್ ಆಫ್ ಪ್ರಾಬ್ಲಮ್ಸ್ ವಾಸ್
ಫಾರ್ಮ್ಡ್. ಓಕೆ, ಸೀರೀಸ್ ಆಫ್ ಪ್ರಾಬ್ಲಮ್ಸ್ ವಾಸ್ ಫಾರ್ಮ್ಡ್. ಓಕೆ, ನೆಕ್ಸ್ಟ್ ಆಗ ಹೆಡ್ ಮಾಸ್ತರರು ಹೇಳಿದರು. ಸೊ ನಾವು ಲಿಸ್ನಿಂಗ್ ಟು ದ ಪ್ರಾಬ್ಲಮ್ಸ್, ನಾವು ಹೆಡ್ ಮಾಸ್ಟರ್ ಸ್ಪೀಕ್ಸ್. ಮಕ್ಕಳೇ, ಒಂದು 5 ನಿಮಿಷ ಇರಿ. ಸೊ ಈ ಸೇಸ್ ಲೈಕ್ ಫಾರ್ 5 minutes ಯು ಜಸ್ಟ್ ವೇಟ್ ಫಾರ್ 5 minutes. ನಿಮಗೆಲ್ಲ ಒಳ್ಳೆಯ ಕಾಫಿ ಮಾಡಿಕೊಂಡು ಬರುತ್ತೇನೆ. ಸೊ ಐ ವಿಲ್ ಪ್ರಿಪೇರ್ ನೈಸ್ ಕಾಫಿ ಫಾರ್ ಆಲ್ ಆಫ್ ಯು. ಆಸ್ ಗೆಸ್ they had come to his house, so he wanted to prepare and make coffee for them. Okay, like this he said. Okay, ನನ್ನ ಹೆಂಡತಿ ಹೋಗಿ ಕೆಲ ವರ್ಷವಾಯಿತು. ಮೈ ವೈಫ್ ಹ್ಯಾಸ್ ಬೀನ್ ಗಾನ್ ಫಾರ್ ಅ ಫ್ಯೂ ಇಯರ್ಸ್. ಆದರೆ ನನ್ನ ಕಾಫಿ ಕೂಡ, ಹೆಂಡತಿ ಮೀನ್ಸ್ ವೈಫ್. ಓಕೆ, ಆದರೆ ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ. ಸೊ ಯು ಆಲ್ ಆಫ್ ಯು ಡ್ರಿಂಕ್ ವಾಟ್ ಕಾಫಿ ಐ ಪ್ರಿಪೇರ್, ಇಟ್ ವಿಲ್ ಬಿ ವೆರಿ ನೈಸ್. ಓಕೆ, ಆ್ಯಂಡ್ ವೆರಿ ಟೇಸ್ಟಿ ಎಂದು ಜೋರಾಗಿ ನಕ್ಕು ಅಡುಗೆ ಮನೆಗೆ ಹೋದರು. ಸೊ ಜೋರಾಗಿ ನಕ್ಕು ಮೀನ್ಸ್ ಹಿ ಲಾಫ್ಡ್ ಲೌಡ್ಲಿ, ಆ್ಯಂಡ್ ಅಡುಗೆ ಮನೆ ಮೀನ್ಸ್ ಕಿಚನ್. ಸೊ ಈ ಲಾಫ್ಡ್ ಲೌಡ್ಲಿ ಆ್ಯಂಡ್ ಈ ವೆಂಟ್ ಟು ದ ಕಿಚನ್. 10 ನಿಮಿಷದಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿ ತಂದರು. ಒಂದು ದೊಡ್ಡ ಪಾತ್ರೆ ಮೀನ್ಸ್ ಇನ್ ಅ ಬೇಕ್ ಪಾಟ್. ಆಫ್ಟರ್ 10 ನಿಮಿಷದಲ್ಲಿ ಮೀನ್ಸ್ ಇನ್ 10 minutes ಒಂದು ದೊಡ್ಡ ಪಾತ್ರೆಯಲ್ಲಿ ಇನ್ ಅ ಬೇಕ್ ಪಾಟ್ ಬಿಸಿ ಬಿಸಿ ಕಾಫಿ ತಂದರು. ಹಿ ಬ್ರಾಟ್ ಹಾಟ್ ಕಾಫಿ. ಒಂದೆರಡು ಟ್ರೇನಲ್ಲಿ ಆನ್ ಅ ಕಪಲ್ ಆಫ್ ಟ್ರೇಸ್ ಸುಮಾರು 30-35 ಕಪ್ ಕೂಡ ತಂದಿಟ್ಟರು. ಸೊ ಆನ್ ಅ ಕಪಲ್ ಆಫ್ ಟ್ರೇಸ್ he brought around 30 to 35 cups. In a big pot he brought hot coffee, and on a couple of trays he kept the cups and he brought in the trays. Okay, next ಬಂದ ಹುಡುಗರು ಕೇವಲ 15 ಜನ. Okay, but the students who had come, like those students who came to visit the headmaster, the HM, they were only 15. ಗುರುಗಳು ತಂದಿಟ್ಟ ಟ್ರೇಗಳಲ್ಲಿ ಕೆಲವು ಅತ್ಯಂತ, ನಾವು ಹಿಯರ್ ದ ಸ್ಟೂಡೆಂಟ್ಸ್ ವರ್ ಓನ್ಲಿ 15, ಬಟ್ he brought 30 to 35 cups in the tray. Okay, and the variety, and he didn't bring all the cups of the same quality or the same design. He didn't bring like that. Some were very expensive. See, ಕೆಲವು ಗುರುಗಳು ತಂದಿಟ್ಟ ಟ್ರೇಗಳಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವಂತಹವು, ಮೀನ್ಸ್ ದೇ ವರ್ ಸಮ್ ವರ್ ವೆರಿ ಎಕ್ಸ್ಪೆನ್ಸಿವ್. ಚೈನಾ ಪಿಂಗಾಣಿಗಳು, ಸೊ ಸಮ್ ವರ್ ಮೇಡ್ ಆಫ್ ಚೈನಾ ಪೋರ್ಸ್ಲೈನ್, ಆ್ಯಂಡ್ ಕೆಲವು ಸುಂದರ ಗಾಜಿನವು, ಆ್ಯಂಡ್ ಸಮ್ ವರ್ ಮೇಡ್ ಆಫ್ ಬ್ಯೂಟಿಫುಲ್ ಗ್ಲಾಸ್. ಕೆಲವು ಪ್ಲಾಸ್ಟಿಕ್ ಕಪ್ಸ್, ಸಮ್ ವರ್ ಪ್ಲಾಸ್ಟಿಕ್ ಕಪ್ಸ್, ಆ್ಯಂಡ್ ಇನ್ನು ಕೆಲವು ಏನು ಬೆಲೆ ಬಾಳದ ಗಾಜಿನವು, ಆ್ಯಂಡ್ ಸಮ್ ವರ್ ವೆರಿ ಚೀಪ್ ಗ್ಲಾಸ್, ದೇ ವರ್ ಮೇಡ್ ಆಫ್ ವೆರಿ ಚೀಪ್ ಗ್ಲಾಸ್. ಓಕೆ, ಆ್ಯಂಡ್ ಮತ್ತು ಕೆಲವು ಸ್ಟೀಲನ ಲೋಟಗಳು. ಓಕೆ, ಆ್ಯಂಡ್ ಸಮ್ ವರ್ ಮೇಡ್ ಆಫ್ ಸ್ಟೀಲ್. ಓಕೆ, ಸೊ ದಿಸ್ ವರ್ ದ ವೆರೈಟಿ ಆಫ್ ಕಪ್ಸ್ ವಿಚ್ ದ ಟೀಚರ್ ಬ್ರಾಟ್ for the students, for his students. ನೀವೇ ಕಾಫಿ ಹಾಕಿಕೊಳ್ಳಿ, he said. You all you by yourselves you start serving coffee for yourselves. ಆಮೇಲೆ ಕುಳಿತು ಮಾತನಾಡೋಣ. After that we will start our conversation. Okay, he said like that. ಅಂದರು ಗುರುಗಳು. So he said like that. Next, ವಿದ್ಯಾರ್ಥಿಗಳು ಹೋಗಿ ಕಪ್ಪು ಆರಿಸಿಕೊಂಡು ಕಾಫಿ ಹಾಕಿಕೊಂಡು ಬಂದರು. So all of the students one by one they went to serve the coffee in the cup for themselves. And after that ಎಲ್ಲರೂ ಕಾಫಿ ಕುಡಿಯುತ್ತಿರುವಾಗ ಗುರುಗಳು ಮಾತು ಎತ್ತಿದರು. ಸೊ when all of them they were just beginning to drink the coffee, the ಗುರುಗಳು, that is the HM, he started to speak. ನೀವು ಗಮನಿಸಿದ್ದೀರಾ? Did you notice? He asks all of them. He asks, did you notice something? He says. Then ನೀವೆಲ್ಲ ಎಂಥ ಕಪ್ಪು ಆರಿಸಿಕೊಂಡಿದ್ದೀರಿ? So all of you, what kind of cups you all have chosen? ನಾನು ನೋಡುತ್ತಿದ್ದೆ. He said that I had observed what kind of cups one by one you chose. ಮೊದಲು ಹೋದವನು means the very first person who went to serve the coffee for himself, ಅತ್ಯಂತ ಬೆಲೆ ಬಾಳುವ ಕಪ್ಪು ಆರಿಸಿಕೊಂಡ. he went to take he chose the most expensive one. ಅಂತೆಯೇ ಎಲ್ಲರೂ ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡು. ಅಂತೆಯೇ means similarly ಎಲ್ಲರೂ, all of them one by one, ಬೆಲೆ ಬಾಳುವ means expensive ಕಪ್ಪುಗಳನ್ನು, all of them, seeing him, all of them also same, they chose the expensive, all of them they took the expensive cups. Okay, ಸಾಧಾರಣವಾದ ಕಪ್ಪುಗಳನ್ನು, ಸಾಧಾರಣ means ordinary cups no one chose. ಸೊ ಕಪ್ಪುಗಳನ್ನು ಅಲ್ಲಿಯೇ ಬಿಟ್ಟು ಬಂದಿರಿದ್ದೆ. you all left them as it is there. No one
took them. Okay, ಉತ್ತಮವಾದದನ್ನೇ ಪಡೆಯಬೇಕು ಎನ್ನುವ ಆಸೆ ನಿಮ್ಮದು. ಸೊ ಆಲ್ ಆಫ್ ಯು have the greed that you need the best quality, that you need the good one. Okay, ಬಹುಶಃ ಅದೇ ನಿಮ್ಮ ತೊಂದರೆಗಳಿಗೂ ಕಾರಣ. Means he says that obviously this itself is the reason, the greed you have, the the wish that the desire in you that you have, that you need to get the best one. This itself is the reason for your difficulties, for the challenges you're facing in life. He makes them understand, one by one you went to take, you all left the ordinary cups, and all of you choose the expensive and the good ones. There were many, like they were made of china porcelain, and some were made of glass, expensive glass, some were made of beautiful glass, some were plastic cups, and some were made of steel. But all of you took the expensive. None of them they touched the cheap ones. Okay, ನಿಮಗೆಲ್ಲ ಬೇಕಾಗಿದ್ದುದು ಕಾಫಿ, ಕಪ್ ಅಲ್ಲ. ಹಿ ಸೇಸ್ ಆಲ್ ಯು ವಾಂಟೆಡ್ ವಾಸ್ ಕಾಫಿ, ನಾಟ್ ಕಪ್. ಆದರೂ ಅತ್ಯುತ್ತಮವಾದ ಕಪ್ಪನ್ನೇ ಆರಿಸಿಕೊಂಡಿರಿ. ಈವನ್ ದೋ ಯು ವಾಂಟೆಡ್ ಒನ್ ಕಾಫಿ, ಬಟ್ ನನ್ ಆಫ್ ಯು ಟುಕ್ ದ ಆರ್ಡಿನರಿ ಒನ್ಸ್. ಆಲ್ ಆಫ್ ಯು ವಾಂಟೆಡ್ ದ ಎಕ್ಸ್ಪೆನ್ಸಿವ್ ಕಪ್ಸ್ ಓನ್ಲಿ. ಜೀವನ ಎಂದರೆ ಕಾಫಿ ಇದ್ದಂತೆ. ಸೊ ಹಿಯರ್ ದ ಪೋಯಟ್ the writer, he personifies and he says that life is like coffee. ಹಣ, ಅಂತಸ್ತು, ನಿಮ್ಮ ಅಧಿಕಾರ ಇವೆಲ್ಲ ಕಪ್ಪುಗಳಿದ್ದ ಹಾಗೆ. he says that ಹಣ means wealth, ಅಂತಸ್ತು ಸ್ಟೇಟಸ್, ನಿಮ್ಮ ಅಧಿಕಾರ means your power, ಇವೆಲ್ಲ ಕಪ್ಪುಗಳಿದ್ದ ಹಾಗೆ. these are all like cup, ಅವೆಲ್ಲ ಜೀವನವನ್ನು ಧರಿಸಲು ಬೇಕಾದ ಸಾಧನಗಳಷ್ಟೇ. he says that they are just ಸಾಧನಗಳಷ್ಟೇ means just tools. they are just the tools. ಜೀವನವನ್ನು ಧರಿಸಲು means to wear life, to run life. these are just the tools to run life. they are not life. life is coffee. these are just the tools to run life. Okay, and to live and to lead life. Okay, ನೀವು ಹಿಡಿದುಕೊಂಡ ಕಪ್ಪು ಕಾಫಿಯ ರುಚಿಯನ್ನು ಬದಲಿಸಲಾರದು. ಮೀನ್ಸ್ ನೀವು ಹಿಡಿದುಕೊಂಡ ಕಪ್ ಮೀನ್ಸ್ ದ ಕಪ್ಸ್ ವಿಚ್ ಯು ಆರ್ ಹೋಲ್ಡಿಂಗ್. ಕಾಫಿಯ ರುಚಿಯನ್ನು ಮೀನ್ಸ್ ದ ಟೇಸ್ಟ್ ಆಫ್ ಕಾಫಿ ಬದಲಿಸಲಾರದು. ಇಟ್ ವಿಲ್ ನಾಟ್ ಚೇಂಜ್ ದ ಕಪ್ಸ್ ವಿಚ್ ಯು ಆರ್ ಹೋಲ್ಡಿಂಗ್. ದೇ ವಿಲ್ ನಾಟ್ ಚೇಂಜ್ ದ ಟೇಸ್ಟ್ ಆಫ್ ದ ಕಾಫಿ ವಿಚ್ ಯು ಡ್ರಿಂಕ್. ಓಕೆ, ದುರ್ದೈವವೆಂದರೆ ಮೀನ್ಸ್ ಅನ್ಫಾರ್ಚುನೇಟ್ಲಿ. ದುರ್ದೈವವೆಂದರೆ ಮೀನ್ಸ್ ಅನ್ಫಾರ್ಚುನೇಟ್ಲಿ. ನಾವು ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡ್ತೇವೆ. ಅನ್ಫಾರ್ಚುನೇಟ್ಲಿ ವಿ ಆರ್ ಗಿವಿಂಗ್ ಪ್ರಯಾರಿಟಿ, ವಿ ಆರ್ ಗಿವಿಂಗ್ ದಿ ಇಂಪಾರ್ಟೆನ್ಸ್ ಟು ದ ಸ್ಟೇಟಸ್, ಟು ದ ವೆಲ್ತ್, ಟು ದ ಪವರ್ more than our lives. Okay, so he says that more than coffee you are giving the importance or the priority to the cups. ಮತ್ತೊಬ್ಬರ ಕಪ್ಪನ್ನು ನೋಡಿ ಅಸೂಯೆ ಪಡುತ್ತೇವೆ. ಮೀನ್ಸ್ ಲುಕಿಂಗ್ ಅಟ್ ಅದರ್ಸ್. ಮತ್ತೊಬ್ಬರ ಕಪ್ಪನ್ನು ಮೀನ್ಸ್ ಲುಕಿಂಗ್ ಅಟ್ ಅದರ್ಸ್ ಕಪ್. even you wanted, even you had the wish, even you had the desire or the greed to get best cup. similarly, okay, ಭಗವಂತ ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ. ಸೊ he says that God has given us life, ಜೀವನ, ಲೈಫ್ ಎನ್ನುವ ಕಾಫಿ. like ಕಾಫಿ he has given us life. ಅವನು ಕೊಡುವುದು ಈ ಕಾಫಿ ಮಾತ್ರ. ಸೊ he says that God will give only the life. He doesn't tell us about the wealth or the status which you need to create in the society. He doesn't tell us about that. So you shouldn't be worried about it. ಕಪ್ಪುಗಳನ್ನೆಲ್ಲ. ಸೊ he says ಭಗವಂತ ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ. ಅವನು ಕೊಡುವುದು ಈ ಕಾಫಿ ಮಾತ್ರ. ಸೊ he gives only this coffee, ಕಪ್ಪುಗಳನ್ನೆಲ್ಲ. ಸೊ he doesn't give cups and all. okay, ಅವನ್ನೆಲ್ಲ ನಾವು ಮಾಡಿಕೊಂಡಿದ್ದೇವೆ. ಸೊ these all things are man made. the wealth, the status, all these titles has been given by man, by human. ಅವನ್ನೆಲ್ಲ ನಾವು ಮಾಡಿಕೊಂಡಿದ್ದೇವೆ. ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಿ. ಸೊ he says that the life, the beautiful life which God has given us, live it happily, live it peacefully. ಅಲಂಕಾರಗಳ or the fancy things, the decoration, ಬೆನ್ನತ್ತಿ ಓಡಿ ಜೀವನವನ್ನು ಮರೆಯಬೇಡಿ. So he says that don't live as a dead person, running behind this fancy or the decorative things. ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು ಸಿಕ್ಕಿರಲಿಕ್ಕಿಲ್ಲ. So he says that ಸಂತೋಷವಾಗಿರುವವರಿಗೆ means those who are happy in life, ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು, like they
don't get everything which is good. He says that you see around people who are happy around you, you feel that they're having everything comfortably, they're living comfortably, they have everything sufficiently. So it's nothing like that, whatever they get, they make it useful to them, and they live happily with whatever they have. They don't care about the wealth, they don't care about the status. The thing which they care is only of their life. ಆದರೆ ಸಿಕ್ಕಿರುವುದನ್ನು ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಎನ್ನುವುದು ಗೊತ್ತಿದೆ. ಮೀನ್ಸ್ ಆದರೆ ಸಿಕ್ಕಿರುವುದನ್ನು ಮೀನ್ಸ್ ವಾಟ್ ಎವರ್ ದೇ ಗೆಟ್, ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಮೀನ್ಸ್ ಹೌ ಟು ಯೂಸ್ ಇಟ್ ವಿತ್ ದ ಬೆಸ್ಟ್ ಪರ್ಪಸ್ ಎನ್ನುವುದು ಗೊತ್ತಿದೆ. ಲೈಕ್ ದೇ ನೋ ಇಟ್ ಹೌ ಟು ಯೂಸ್ ಇಟ್ ವಿತ್ ದ ಬೆಸ್ಟ್ ಪರ್ಪಸ್ ವಿತ್ ವಾಟ್ ಎವರ್ ದೇ ಹ್ಯಾವ್. ಸೊ ದೇ ಬಿ ಹ್ಯಾಪಿ, ದೇ ಬಿ ಸಫಿಷಿಯಂಟ್ ವಿತ್ ವಾಟ್ ಎವರ್ ದೇ ಗೆಟ್. ಕಪ್ಪುಗಳ ಚಿಂತೆ ಬೇಡ, ಕಾಫಿ ಆಸ್ವಾದಿಸಿ. ಸೊ finally he concludes saying that don't take tension of the cups which you are holding, just drink the coffee, just enjoy the coffee which I have made for you all. So he says that don't think about the wealth, don't think about the problems of life, don't think about the difficulties, just be happy with the life you get and be thankful with whatever you have. So it's a very beautiful message given by the writer. He says that don't run behind the greed and the fancy things which has been portrayed in front of you. Just be happy with whatever you have and make best use of it. Okay, so I hope you have understood this chapter. It was a very beautiful and one short explanation has been given to you. So if any queries is there, then let me know, or else do hit the like button and share with your friends. Okay, till then, study well. Thank you.